ಕರಿಯಾ ಕುಮಾರಸ್ವಾಮಿ ಎನ್ನುವ ಡೈಲಾಗ್ ಅನ್ನ ಹೊಡೆದಿದ್ದು ಜಮೀರ್ ಅಹಮದ್ ಖಾನ್ ಅವರು. ಅದು ವರ್ಕೌಟ್ ಆಗಿಲ್ಲ. ಆ ಒಂದು ಅಸ್ತ್ರವನ್ನು ಹಿಡಿದುಕೊಂಡು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಹಾಗೂ JDSನ ನಾಯಕರು ಕೂಡ ವಾಗ್ದಾಳಿಯನ್ನು ನಡೆಸಿದ್ರು. ಸೊ ಆ ಡೈಲಾಗ್ ವರ್ಕೌಟ್ ಆಗಿಲ್ಲ. ಅದನ್ನು ದಳಪತಿ ಟೀಮ್ ಅದನ್ನೇ ಅಸ್ತ್ರವಾಗಿ ಹಿಡಿದುಕೊಂಡು ಹೋಯಿತು. ಸೈನಿಕನಲ್ಲೂ ಕೂಡ ಭಯವನ್ನು ಹುಟ್ಟಿಸಿತ್ತು. ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ CP ಯೋಗೇಶ್ವರ್ ಅವರು ಕಳೆದ 3 ದಿನದ ಹಿಂದೆ ಮಾತಾಡಬೇಕಾದ್ರೆ ಎಲ್ಲೋ ಒಂದು ಕಡೆ ಅದು ಆ ಹೇಳಿಕೆ ಸ್ವಲ್ಪ ಹಿನ್ನಡೆ ಆಗಬಹುದು ಅಂತ ಹೇಳ್ತಾ ಇದ್ರು. ನಮ್ಮ ರಿಪಬ್ಲಿಕ್ ಕನ್ನಡದ ರಿಪೋರ್ಟರ್ ಜೊತೆ ಅವ್ರು ಮಾತಾಡಬೇಕಾದ್ರೆ ಅವರೇ ತಿಳಿಸಿದ್ರು. ಸೊ ಇಲ್ಲಿ CP ಯೋಗೇಶ್ವರ್ ಅವರ ಗೆಲುವಿನ ಹಿಂದೆ DK ಬ್ರದರ್ಸ್ನ ಒಂದು ತಂತ್ರಗಾರಿಕೆ ವರ್ಕೌಟ್ ಆಗಿದೆ ಅಂತ ಹೇಳಲಾಗ್ತದೆ. ನಿನ್ನೆ ಒಂದು ಮಾತನ್ನು ಹೇಳ್ತಾರೆ DCM DK ಶಿವಕುಮಾರ್ ಅವರು. CP ಯೋಗೇಶ್ವರ್ ಗೆದ್ರೆ ನಾನು ಗೆದ್ದಂಗೆ, CP ಯೋಗೇಶ್ವರ್ ಸೋತ್ರೆ ನಾನು ಸೋತ್ರೆ. ಅಂದರೆ ಇಲ್ಲಿ ಪ್ರತಿಷ್ಠೆಯಾಗಿ ತಗೊಂಡಿದ್ರು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಪ್ರಕಾಶ್ ರಾಥೋಡ್ ಅವರೇ, ಇಲ್ಲಿ ಈ ಒಂದು ಗೆಲುವು ದಿಕ್ಸೂಚಿ ಯಾರಿಗೆ? DK ಶಿವಕುಮಾರ್ ಅವ್ರಿಗ ಅಥವಾ ಸಿದ್ದರಾಮಯ್ಯ ಅವ್ರಿಗ? ನಾನು ಮೊದಲೇ ಹೇಳಿದೆ ಯಾವ ಥರ ದಿಕ್ಸೂಚಿ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಇಲ್ಲ ನಾನು ಮೊದಲೇ ಹೇಳಿದೆ, ಇದು ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು. ನಮ್ಮ KPCC ಕಾಂಗ್ರೆಸ್ ಪಕ್ಷಕ್ಕೆ ಗೆದ್ದಾಗಿದೆ ಸರ್. ಒಂದು ನಿಮಿಷ, ಈಗ ಇದರಲ್ಲಿ ಇದರ ಲಾಭವನ್ನ ಪಡೆದುಕೊಳ್ಳೋದು ಯಾರು ಅಂತ ನಾನು ಮುಗಿಸ್ತೀನಿ. ಇದು ನಿಮ್ಗೆ ಹೇಳಿದಾಗೆ ಇದು ಕಾಂಗ್ರೆಸ್ ಪಕ್ಷಕ್ಕೆ ಗೆಲುವು. ನಮ್ಮ ಪಕ್ಷದ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ DK ಶಿವಕುಮಾರ್ ಅವ್ರಿಗೂ ಕೀರ್ತಿ ಹೋಗುತ್ತೆ, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರಿಗೂ ಹೋಗುತ್ತೆ. ಹಾಗಾದ್ರೆ CM ಸಿದ್ದರಾಮಯ್ಯ ಸಾಹೇಬ್ರಿಗೆ ನಡುಕ ಇತ್ತು, ಸ್ಥಾನಮಾನ ಎಲ್ಲಿ ಹೊರಟೋಗುತ್ತೋ ಅಂತೇಳಿ ಅದು ಉಳಿತಾಯ ಆಗೋದು ಒಂದು ಕಡೆ ಆದ್ರೆ, DK ಶಿವಕುಮಾರ್ ಅವ್ರಿಗೆ ಮುಂದಿನ CM ಆಗುವ ಕನಸು ಅದಕ್ಕೂ ಕೂಡ ಇದೆ ದಿಕ್ಸೂಚನ, ಎರಡೂ ಕೂಡ ಇದೆ. ನೋಡಿ, ಇದು ನಿಮ್ಮ ಅನಿಸಿಕೆ. ಇದು DK ಶಿವಕುಮಾರ್ ಅವ್ರಿಗೆ ಇದು ಇಲ್ಲ, ಸಿದ್ದರಾಮಯ್ಯ ಅವ್ರಿಗೆ ಮುಂದೆ ಒರಿಬೇಕು ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಸಾಹೇಬ್ರ ನೇತೃತ್ವದ ಸರ್ಕಾರ ತಮ್ಮ ಅವಧಿ ಸಂಪೂರ್ಣವಾಗಿ ಮುಗಿಸುತ್ತೆ. ಬೈ ಎಲೆಕ್ಷನ್ ರಿಸಲ್ಟ್ ಬರಲಿ ನೋಡಿ ಎಲ್ಲ ಹೇಳ್ತಾ ವಿಜೇಂದ್ರ ಅವರೇ ಹೇಳಿದ್ರು. ನಾನು ನಿಮ್ಗೆ ಇಷ್ಟೇ ಹೇಳ್ತಾ ಇದ್ದೀನಿ, ನೀವು ನನಗೆ ಕಂಪ್ಲೀಟ್ ಆಗಿ ಮಾತಾಡಕ್ಕೆ. ನೀವು ಹೇಳಿದಾಗ ನಾವು ಕೇಳಿದ್ವಿ, ನಾವು ಹೇಳಿದಾಗ ನೀವು ಈಗ ನೀವು ಹೇಳ್ತಾ ಇದ್ದೀರಿ DK ಶಿವಕುಮಾರ್ ಸಾಹೇಬ್ರಿಗೂ ಅನುಕೂಲ ಆಗುತ್ತೋ ಸಿದ್ದರಾಮಯ್ಯ ಸಾಹೇಬ್ರಿಗೆ ಅನುಕೂಲ ಆಗುತ್ತೆ. ಒಟ್ಟಾರೆ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗುತ್ತೆ. ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಕಾಂಗ್ರೆಸ್ಸಿನ ಎಲ್ಲ ಕಾರ್ಯಕರ್ತರು ಒಂದಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿರೋದ್ರಿಂದ ಫಲಿತಾಂಶ ಬಂದಿದೆ. ನಮ್ಮಲ್ಲಿ ಒಡಕಿರಲಿಲ್ಲ, BJPಯಲ್ಲಿ ಒಡಕಿತ್ತು, ಅವರವರ ನಾಯಕರುಗಳ ಹೇಳಿಕೆಯೇ ಅದರಲ್ಲಿ ಒಡಕಿತ್ತು. ಆದರೆ ಇವತ್ತು ನಾವು ಮೊದಲು ನಿಮ್ಗೆ ಹೇಳಿದ್ದೀನಿ, ನಾವು ಕೊಟ್ಟಂಥ ಕಾರ್ಯಕ್ರಮ, ನಾವು ಕೊಟ್ಟಂಥ ವಾಗ್ದಾನ, ನುಡಿದಂತೆ ನಡೆದಂಥ ಸರ್ಕಾರ ನಾವು ಮಾಡಿದ್ದೀವಿ. ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ನೀವು ಜಮೀರ್ ಅವರ ಹೇಳಿಕೆ ಬಗ್ಗೆ ಪ್ರಸ್ತಾಪ ಮಾಡಿದಿರಿ, ಹಣದ ಹೊಳೆದ ಬಗ್ಗೆ ಪ್ರಸ್ತಾಪ ಮಾಡಿದಿರಿ. ಇದು ಎಲ್ಲರ ಮುಂದೆ ಜನರು ಎಲ್ಲರಿಗಿಂತ ದೊಡ್ಡ ಆಶೀರ್ವಾದ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿದೆ. ವಿಜೇಂದ್ರ ಅವ್ರು ಜಾರ್ಖಂಡ್ ಅಲ್ವಾ? ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು NDA ನಮ್ಮ ನಿರೀಕ್ಷೆಗೂ ಮೀರಿ 200ರ ಗಡಿಯನ್ನು ದಾಟಿರ್ತಕ್ಕಂಥದ್ದು. ಬಹುಶಃ ಒಂದು ಹೊಸ ಇತಿಹಾಸವನ್ನು ಮಹಾರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಿತ್ರ ಪಕ್ಷಗಳು ಸೃಷ್ಟಿ ಮಾಡಿದೆ, ದಾಖಲೆ ಮಾಡಿದೆ. ಮಹಾರಾಷ್ಟ್ರದ ಮಹಾಜನತೆ ಮತ್ತೊಮ್ಮೆ ನರೇಂದ್ರ ಮೋದಿಜಿಯವರ ನಾಯಕತ್ವದ ಬಗ್ಗೆ ವಿಶ್ವಾಸವನ್ನು ಇಟ್ಟು ಒಂದು ಐತಿಹಾಸಿಕ ಗೆಲುವನ್ನು ಇವತ್ತು ನೀಡಿದ್ದಾರೆ. ತುಂಬ ಸಂತೋಷ ತರ್ತಕ್ಕಂಥ ವಿಚಾರ. ಕರ್ನಾಟಕದಲ್ಲಿ 3 ಕ್ಷೇತ್ರಗಳ ಉಪಚುನಾವಣೆ, ಚನ್ನಪಟ್ಟಣ, ಶಿಗ್ಗಾವಿ ಹಾಗೂ ಸಂಡೂರು, 3 ಕ್ಷೇತ್ರದಲ್ಲಿ ನಮಗೆ ಹಿನ್ನಡೆ ಆಗಿದೆ. 3 ಕ್ಷೇತ್ರದಲ್ಲಿ
ಚನ್ನಪಟ್ಟಣದಲ್ಲಿ ನಾವು JDS ನಮ್ಮ ಮಿತ್ರ ಪಕ್ಷ, ಶಿಗ್ಗಾವಿ ಮತ್ತು ಸಂಡೂರಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಗೆಲ್ತೇವೆ ಅಂತೇಳಿ ಭಾಳ ವಿಶ್ವಾಸನ ಇಟ್ಕೊಂಡಿದ್ವಿ. ಆದರೆ ನಮಗೆ ನಿರಾಸೆ ಆಗಿರ್ತಕ್ಕಂಥದ್ದು ಸತ್ಯ, ಅದರಲ್ಲೇನು ಎರಡು ಮಾತಿಲ್ಲ. ಎರಡೂ ಪಕ್ಷದ ಮುಖಂಡರೆಲ್ಲ ಹಿರಿಯರು ಕೂತು ನಾವು ಚರ್ಚೆ ಮಾಡ್ತೇವೆ ಬರುವಂಥ ದಿನಗಳಲ್ಲಿ. ನಮಗೆ ಹಿನ್ನಡೆ ಆಗೋದಕ್ಕೆ ಕಾರಣಗಳು ಏನು, ಯಾತಕ್ಕೋಸ್ಕರ ನಮಗೆ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗಲಿಲ್ಲ, ತಪ್ಪನ್ನು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಮುಂದಿನ ದಿನಗಳಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ. ಈಗ ಬರೇ ಫಲಿತಾಂಶ ಸಿಕ್ಕಿದೆ ಅಷ್ಟೇ, ಬೇರೆ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ. ಆದರೆ ಮೊದಲ ಬಾರಿ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಾರ್ಟಿ ಹತ್ತತ್ರ 80,000 ಮತಗಳನ್ನು ನಾವು ಪಡೆದುಕೊಂಡಿದ್ದೇವೆ. 80,000 ಹತ್ತತ್ರ 80,000 ಮತಗಳನ್ನು ಪಡೆದುಕೊಂಡಿದ್ದೇವೆ. ಒಂದು ಹೊಸ ಮೊದಲ ಬಾರಿ ಅಷ್ಟು ಮತಗಳನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಆದರೂ ಕೂಡ ನಾವು 8,000 ಅಂತರದಲ್ಲಿ ನಾವು ಗೆಲ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ನಮಗಿತ್ತು. ಆ ರೀತಿ ಎಲ್ಲ ನಮ್ಮ ಶ್ರಮವನ್ನು ಎಲ್ಲವನ್ನು ಕೂಡ ಹಾಕಿದ್ವಿ. ಆದರೆ ಅದ್ರ ನಡುವೆನೂ ಕೂಡ ನಮಗೆ ಅಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ. ಅದು ಸಂಡೂರಿನ ಫಲಿತಾಂಶನ ಹಿನ್ನಡೆ ಅಂತೇಳಿ ನಾನು ಭಾವಿಸೋದಿಲ್ಲ. ಖಂಡಿತ ಉತ್ತಮ ಹೆಚ್ಚು ಮತಗಳನ್ನು ನಾವು ಕೂಡ ಪಡೆದುಕೊಂಡಿದ್ದೇವೆ. ಬರುವಂಥ ದಿನಗಳಲ್ಲಿ ಅಲ್ಲಿ ನಾವೆಲ್ಲರೂ ಕೂತು ನಮಗೆ ಹಿನ್ನಡೆಗೆ ಕಾರಣಗಳೇನು ಎಲ್ಲವೂ ಕೂಡ ಚರ್ಚೆ ಮಾಡ್ತೇವೆ, ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಸರ್, ಆದರೆ ಶಿಗ್ಗಾವಿ ಖಂಡಿತ ನಮ್ಮ ಶಿಗ್ಗಾವು ಆಘಾತ ತಂದಿದೆ. ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರ ಸುಪುತ್ರಲ್ಲೇನು ಸ್ಪರ್ಧೆ ಮಾಡಿದರು, ಭಾರತೀಯ ಜನತಾ ಪಾರ್ಟಿ ಎಲ್ಲ ನಮ್ಮ ಕಾರ್ಯಕರ್ತರು ಹಗಲು ರಾತ್ರಿ ಶ್ರಮವನ್ನು ಹಾಕಿದರು. ಅದರ ನಡುವೆ ಮತ್ತು ಬೊಮ್ಮಾಯಿ ಅವರು ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಎಲ್ಲ ಒಂದು ಕಡೆ ಜನ ಇವತ್ತು ಆಡಳಿತ ಪಕ್ಷದ ಪರವಾಗಿ ವಾಲಿದ್ದಾರೆ. ಅದು ಕೂಡ ಎಲ್ಲ ಹಿರಿಯರು ಕೂತು ನಾವು ವಿಮರ್ಶೆನ ನಾವು ಮಾಡ್ತೇವೆ, ಸೋಲಿನ ಕಾರಣಗಳೇನು ಅಂತೇಳಿ. ಥ್ಯಾಂಕ್ ಯು, ಧನ್ಯವಾದ. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರ ಮಾತು. ಸರ್ ಪ್ಲೀಸ್ ಕಂಟಿನ್ಯೂ ಮಾಡಿ ಸರ್. ಈಗ ಈ ಸ್ಟೇಟ್ಮೆಂಟ್ ಕೂಡ ಕೇಳಿಸ್ಕೊಂಡ್ರಿ, ಅದ್ರ ಮೇಲೆ ಕೂಡ ನಿಮ್ಮ ರಿಯಾಕ್ಷನ್. ನಾವು ಗೆದ್ದಿದ್ವಿ, ಅವ್ರು ಸೋತಿದ್ದಾರೆ. ಅವರ ಪಕ್ಷದಲ್ಲಿ ಅವರು ಪರಾಮರ್ಶೆ ಅನಾಲಿಸಿಸ್ ಅವ್ರು ಮಾಡ್ಕೊಳ್ತಾರೆ. ನಾವು ಗೆದ್ದಿದ್ದೀವಿ. ನಿಮಗೆ ನಾನು ಹೇಳಿದ್ದೀನಿ, ಮೊದಲು ಹೇಳಿದ್ದೀನಿ, ಮತ್ತೆ ಇದೇ ಹೇಳ್ತಾ ಇದ್ದೀನಿ, ನಮಗೆ ಜನ ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಸರ್ಕಾರ ನಮ್ಮ ಕಾರ್ಯಕ್ರಮಗಳಿಗೆ ಆಶೀರ್ವಾದ ಮಾಡಿದ್ದಾರೆ. ಮತ್ತು ನಾವು ಮುಂದೆ ನಮ್ಮದು ಅವಧಿ ಎಷ್ಟಿದೆ ಆ ಅವಧಿಯಲ್ಲಿ ನಾವು ಕಾಂಗ್ರೆಸ್ ಸರ್ಕಾರ ನಮ್ಮ ಕಾರ್ಯಕ್ರಮಗಳನ್ನು